ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಒಂದು ಮುಖ್ಯವಾದಂತಹ ವಿಷಯವನ್ನು ತಿಳಿಸೋಣ ಅಂತ ಬಂದಿದ್ದೀನಿ. ಸೊ ಏನಪ್ಪ ಅದು ಅಂತ ಅಂದರೆ, ನೀವು ಚಿನ್ನ ಕೊಳ್ತಾ ಇದ್ದೀರಾ ಆಗಿದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತಲೇ ಹೇಳ್ಬೋದು. ಸೊ ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ಪಕ್ಕದಲ್ಲೇ ಕಾಣುವಂತಹ ನೋಟಿಫಿಕೇಷನ್ ಬಟನ್ ಏನಿದೆ ಅದನ್ನು ಆನ್ ಮಾಡ್ಕೊಳ್ಳೋ ಮೂಲಕ, ಹಾಗೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇನ್ನು ಏನು ಆ ವಿಷಯ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗಂತೂ ಎಲ್ಲದರಲ್ಲೂ ಕಲಬೆರಕೆ ಅಂತ ನಿಮಗೆಲ್ಲ ಗೊತ್ತು. ಏನೇ ಒಂದು ಚಾಕ್ಲೇಟ್ ತೊಗೊಂಡ್ರೂ ಕೂಡ ಅಷ್ಟೇ, ಪ್ಯೂರ್ ಚಾಕ್ಲೇಟ್ ನಮಗೆ ಸಿಗೋದೇ ಇಲ್ಲ. ಸೊ ಎಸ್, ಅದೇ ರೀತಿಯಾಗಿ ಇರಬೇಕಾದ್ರೆ ಈ ಚಿನ್ನ ಕೂಡ ಅಷ್ಟೇ ನಮಗೆ ಪ್ಯೂರಾಗಿ ಸಿಗ್ತಾ ಇಲ್ಲ. ಹಾಗಿದ್ರೆ ಹೇಗೆ ಪ್ಯೂರಿಟಿನ ನಾವು ಚೆಕ್ ಮಾಡಿಸ್ಕೋಬೇಕು, ಹಾಗೆ ಹೇಗೆ ನಾವು ಪರ್ಚೇಸ್ ಮಾಡಬೇಕು ಅನ್ನೋವಂಥವ್ರು ಏನು ಮಾಡಿ ಅಂತ ಅಂದರೆ, ನೀವು ಚಿನ್ನ ತಗೋಬೇಕಾದ್ರೆ ಅವ್ರನ್ನ ಪ್ಯೂರಿಟಿ ಚೆಕ್ ಮಾಡಿ ಕೊಡಿ. ನಮಗೆ ಪ್ಯೂರಿಟಿ ಚೆಕ್ ಮಾಡಿರೋ ಒಂದು ಕಾರ್ಡ್ ಥರ ಕೊಡ್ತಾರೆ, ಸೊ ಅದನ್ನು ಕೊಡಿ ಅಂತ ಕೇಳಬೇಕು. ಇಲ್ಲ ಪ್ಯೂರ್ ಗೋಲ್ಡ್ ಡೈರೆಕ್ಟಾಗೇ ಕೇಳಿ, ಪರವಾಗಿಲ್ಲ. ಯಾಕಂದರೆ ಲೈಫಲ್ಲಿ ನಾವು ಅದು ತುಂಬ ಇಂಪಾರ್ಟೆಂಟ್ ವಸ್ತುವಾಗಿ ನಾವು ತಗೋತಾ ಇರ್ತೀವಿ ಅಂತ ಅನ್ನುವಾಗ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದ್ರಲ್ಲಿ ತಪ್ಪಿರಲ್ಲ. ಸೊ ಒಂದು ವೇಳೆ ಡೈರೆಕ್ಟಾಗಿ ಕೇಳಿದ್ರು ಅದು ತಪ್ಪಲ್ಲ, ಯಾಕಂದರೆ ನಾವು ದುಡ್ಡು ಕೊಡ್ತಾ ಇದ್ದೀವಿ, ತಗೋತಾ ಇದ್ದೀವಿ ಚಿನ್ನವನ್ನು. ಸೊ ಹಾಗಿರಬೇಕಾದ್ರೆ ನಾವು ಯಾಕೆ ಹೆದರ್ಕೋಬೇಕು? ಸೊ ಅಲ್ವಾ, ಅದಕ್ಕೋಸ್ಕರ ಪ್ಯೂರಿಟಿ ಚೆಕ್ ಮಾಡಿ ಅಂತ ಹೇಳಿ. ಇಲ್ಲ ಅಂತ ಅಂದರೆ ಗೋಲ್ಡ್ ಕಲರ್ ನೋಡೇ ಕೆಲವ್ರಿಗೆ ಗೊತ್ತಾಗುತ್ತೆ. ಸೊ ಹೇಗಿರುತ್ತೆ ಈ ಒಂದು ಚಿನ್ನದ ಬಣ್ಣ ಅನ್ನೋದು ಹಾಗೇ ಆಗುತ್ತೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಅಷ್ಟೇ ಬಣ್ಣ ನೋಡಿ ಕಂಡಿಡೀರಿ, ಇಲ್ಲ ಪ್ಯೂರಿಟಿ ಚೆಕ್ ಮಾಡಿ, ಇಲ್ಲ ನಿಮಗೆ ಯಾರು ಗೊತ್ತಿರುವಂತಹ ಅಂಗಡಿ ಏನಾದರೂ ಇದ್ದರೆ ಕೂಡ ನೀವು ಅಲ್ಲಿ ಕೂಡ ಚೆಕ್ ಮಾಡಿಸ್ಬೋದು. ಸೊ ನೀವು ಯಾವುದೇ ಒಂದು ಚಿನ್ನವನ್ನು ತಗೊಂಡು ನೀವು ಪ್ಯೂರಿಟಿ ಚೆಕ್ ಮಾಡೋದ್ರಿಂದ ನಿಮ್ಮ ಗೋಲ್ಡ್ ಸೇಫ್ ಅಂತಲೇ ಅನ್ಬೋದು. ರೀಸೆಂಟಾಗಿ ಯಾವುದೋ ಒಂದು ಅಂಗಡಿಲಿ ಒಬ್ಬರು ಬಂದಿದ್ದರು ಕಸ್ಟಮರ್. ನಾನು ಅದೇ ಒಂದು ಟೈಮಲ್ಲಿ ಹೋಗಿದ್ದೆ. ಆವಾಗ ಅವ್ರು ಹೇಳಿದ್ರು, ತಗೋಬೇಕಾದ್ರೆ 4.5 ಗ್ರಾಮ್ ಇದ್ದಂತಹ ಒಂದು ಓಲೆ, ಅದು ಪ್ಯೂರ್ ಗೋಲ್ಡ್ ಬಂದು ಬರೀ 1 ಗ್ರಾಮ್ 200 ಮಿಲಿ ಅಷ್ಟೇ ಇದ್ದಿದ್ದು, ಇನ್ನು ಮಿಕ್ಕಿರುವಂಥದ್ದು ಕಾಪರ್ ಮಿಕ್ಸ್ ಆಗಿದೆ. ಸೊ ಈ ರೀತಿಯಾಗಿ ಇದ್ದಾಗ ಅವ್ರಿಗೆ ಆ ಥರ ಎಲ್ಲ ಮಿಕ್ಸ್, ಅದು ಹೇಗೆ ಅಂತ ಅಂದರೆ, ಅವರು ಇವಾಗಲೂ ಅಷ್ಟೇ ಗೋಲ್ಡನ್ನ ಬೈ ಮಾಡಬೇಕಾದ್ರೆ ತುಂಬ ನೋಡಿ ತಗೋತಾಯಿದ್ರು. ಸೊ ಅಂಥವ್ರಿಗೆ ಈ ರೀತಿಯಾದಂತಹ ಮೋಸ ಆಗಿದೆ ಅಂತ ಅಂದರೆ ಕಾಮನ್ ಪೀಪಲ್ಸ್ಗೂ ಕೂಡ ಅಷ್ಟೇ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ಕೂಡ ಅಷ್ಟೇ ಯಾವುದೇ ಒಂದು ಗೋಲ್ಡನ್ನ ಬೈ ಮಾಡಬೇಕಾದ್ರೆ ನೋಡಿಕೊಂಡು ಬೈ ಮಾಡಿ. ಕಾಪರ್ ಮಿಕ್ಸ್ ಆಗಿರುತ್ತೆ, ಬೇರೆ ಯಾವುದಾದ್ರೂ ಏನಾದರೂ ಮಿಕ್ಸ್ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ಮತ್ತು ಗೋಲ್ಡ್ ಬೆಲೆನೇ ಕೊಟ್ಟಿರ್ತೀವಿ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗೋದ್ರಿಂದ ನೀವು ನೀಟಾಗಿ. ಆಮೇಲೆ ತುಂಬ ಶೈನಿಂಗ್ ಬರುತ್ತೆ ಕೆಲವು ಗೋಲ್ಡ್. ಸೊ ಆ ಥರ ಗೋಲ್ಡ್ಗಳು ಇರುತ್ತೆ. ಹಾಗೆ ಪಿಂಕ್ ಗೋಲ್ಡ್ ಇರುತ್ತೆ, ಬ್ಲ್ಯಾಕ್ ಗೋಲ್ಡ್ ಇರುತ್ತೆ, ಆ್ಯಂಟಿಕ್ ಗೋಲ್ಡ್ ಅಂತ ಎಲ್ಲ ಬರ್ತಾ ಇದೆ ಇವಾಗ. ಗೋಲ್ಡಲ್ಲಿ ಏನು ವೆರೈಟಿ ಆಫ್ ಗೋಲ್ಡ್ ಇದೆ ಇವಾಗ. ಸೊ ನೀವು ತಗೋಬೇಕಾದ್ರೆ ನೋಡಿಕೊಂಡು ತಗೊಳ್ಳಿ. ಹಾಗೆ ಕೆಲವ್ರು ಕೇಳ್ತಾಯಿದ್ರು, ಆ್ಯಂಟಿಕ್ ಗೋಲ್ಡು ನಮಗೆ ರೀಸೇಲ್ ವ್ಯಾಲ್ಯೂ ಹೇಗಿದೆ ಅಂತ. ರೀಸೇಲ್ ವ್ಯಾಲ್ಯೂ ಬಂದು ಗೋಲ್ಡ್ಗೆ ಗೋಲ್ಡ್ ವ್ಯಾಲ್ಯೂನೇ ಇರುತ್ತೆ. ಆದರೆ ಗೋಲ್ಡಲ್ಲಿ ವೇರಿಯಂಟ್ ಬಂದು ಗೋಲ್ಡ್, ಆ್ಯಂಟಿಕ್ ಗೋಲ್ಡ್ ಆಗಿರ್ಬೋದು, ಬ್ಲ್ಯಾಕ್ ಗೋಲ್ಡ್ ಆಗಿರ್ಬೋದು, ಪಿಂಕ್ ಗೋಲ್ಡ್ ಆಗಿರ್ಬೋದು, ಹಾಗೆ ಇವಾಗ ಯೆಲ್ಲೋ ಗೋಲ್ಡ್ ಅಂತ ಬರ್ತಾ ಇದೆ. ಸೊ ಏನು ಗೋಲ್ಡ್ ಇತ್ತು ನೋಡಿ ಹಳೆ ಗೋಲ್ಡು, ಅದೇ ಥರ ಯೆಲ್ಲೋ ಕೋಟಿಂಗ್ ಇರುತ್ತೆ. ಸೊ ಆ ಎಲ್ಲ ಗೋಲ್ಡ್ಗಳು ಕೂಡ ಇರ್ತವೆ. ಇವಾಗ ನಾರ್ಮಲ್ ಗೋಲ್ಡ್ ಅಂದರೆ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಇದು ನಾರ್ಮಲ್ ಗೋಲ್ಡ್, ಓಕೆನಾ. ಇದೇ ಶೈನಿಂಗ್ ಬರುತ್ತೆ ನಾರ್ಮಲ್ ಗೋಲ್ಡು. ಬಟ್ ಬೇರೆ ಕಲರ್ಡ್ ಗೋಲ್ಡ್ ಆದರೆ ಈ ರೀತಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಕಲರ್ಡ್ ಗೋಲ್ಡ್ ಆದರೆ ಸೊ ಮಿಕ್ಸ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಏನು ತಾಮ್ರ ಎಲ್ಲ ಮಿಕ್ಸ್ ಆಗಿರುತ್ತೆ, ಬೇರೆ ಲೋಹಗಳು ಮಿಕ್ಸ್ ಆಗಿ ಕೊಡ್ತಾರೆ. ಸೊ ಅದಾದರೆ ನಮಗೆ ಮತ್ತೆ ರೀಸೇಲ್ ವ್ಯಾಲ್ಯೂ, ನಾವು ರೀಸೇಲ್ ಮಾಡೋಕ್ಕೆ ಹೋದಾಗ ನಮಗೆ ಏನೂ ಇರಲ್ಲ ಅದರಲ್ಲಿ, ಆ ರೀತಿಯಾಗಿ ಬಂದ್ಬಿಡುತ್ತೆ. ಸೊ ಈ ಥರ ನೀವು ಕೂಡ ಮೋಸ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಅನ್ನಿಸ್ದಂಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ.